This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ಜಾಬ್ಸ್ ಅಂಡ್ ಮೋಟಿವೇಶನ್. ಗೈಸ್, ಇವತ್ತಿನ ವಿಡಿಯೋಲಿ ಟಾಪ್ MNC ಕಂಪನಿ ಆಗಿರುವಂತಹ ಕಾಗ್ನಿಜಾಂಟ್ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಕಂಪನಿಯವರು ಫ್ರೀಯಾಗಿ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ನಮ್ಮ ಮನೆ ಅಡ್ರೆಸ್ಗೆ ಅನ್ನೋದು ಕಳಿಸ್ಕೊಡ್ತಾರೆ. ನೀವೇನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆದರೆ ಫ್ರೆಷರ್ಸ್ ಆಲ್ಸೋ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಸ್ಯಾಲ್ರಿ ನೋಡಿದ್ರೆ 35,000ವರೆಗೂ ನಿಮಗೆ ಮಂತ್ಲಿ ಇವರು ಪೇ ಮಾಡ್ತಾರೆ ವಿತ್ ಫ್ರೀ ಲ್ಯಾಪ್ಟಾಪ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ಸ್. ಸ್ನೇಹಿತರೆ, ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನಾನು ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಗೈಸ್, ಯಾವುದೇ ಜಾಬ್ಗಾಗಲಿ ರೆಸ್ಯೂಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಗೆ ಏನಾದರೂ ಫ್ರೀಯಾಗಿ ಏನಾದರೂ ರೆಸ್ಯೂಮ್ ಏನಾದರೂ ಬೇಕು ಅಂದರೆ ಈ ಜಾಬ್ಗೆ ರಿಕ್ವೈರ್ಮೆಂಟ್ಸ್ಗೆ ತಕ್ಕ ನಿಮಗೆ ನೀವು ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ನಿಮಗೆ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ಏನಾದರೂ ಗೊತ್ತಿಲ್ಲ ಅಂದರೆ ನನ್ನ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, ನಂತರ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ಸ್ ಅನ್ನೋದು ನನಗೆ ಏನಾದರೂ ನೀವು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಕ್ರಿಯೇಟ್ ಮಾಡಿಕೊಡ್ತೀನಿ. ಆ ರೆಸ್ಯೂಮ್ನ ಯೂಸ್ ಮಾಡಿಕೊಂಡು ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಸೊ ದಟ್ ನಿಮ್ಮ ಪ್ರೊಫೈಲ್ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ ಓಕೆ ಗಾಯ್ಸ್, ತಡ ಮಾಡ್ದಿರೋ ವಿಡಿಯೋ ಅನ್ನೋದು ಶುರು ಮಾಡೋಣ. ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಅವರು ಜಾಬ್ ಅನ್ನೋದು ಬಿಟ್ಟಿಲ್ಲ ಸ್ನೇಹಿತರೆ. ಇದು ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿರುವ ಜಾಬ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು careers.cognizant.com ಅನ್ನೋ ವೆಬ್ಸೈಟಲ್ಲಿ ಅವರು ಜಾಬ್ ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿದ್ದಾರೆ ಸ್ನೇಹಿತರೆ. ಫುಲ್ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೀನಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಅವರ ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ಸೊ ದಟ್ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ಶೇರ್ ಅನ್ನೋದು ಮಾಡ್ತೀನಿ ಸ್ನೇಹಿತರೆ. ಓಕೆ, ಕಂಪನಿ ಹೆಸರು ಬಂದುಬಿಟ್ಟು ಕಾಗ್ನಿಸೆಂಟ್ ಆಗಿರುತ್ತೆ, ಎಲ್ರಿಗೂ ಗೊತ್ತಿರುತ್ತೆ ಇದು. ನಂತರ ಇಲ್ಲಿ ನೋಡ್ಬೋದು PE ಅಕೌಂಟ್ಸ್ ರಿಸೀವಬಲ್ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಅನ್ನೋದು ಮಾಡ್ತಿದ್ದಾರೆ ಸ್ನೇಹಿತರೆ. ಈ ಜಾಬ್ ವ್ಯಾಕೆನ್ಸಿ ಇದೆ ಅಂತ ಬಿಟ್ಟಿರೋದು ಆಗಸ್ಟ್ 14ಕ್ಕೆ ಬಿಟ್ಟಿದ್ದಾರಂತೆ. ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಲೊಕೇಶನ್ ಬಂದ್ಬಿಟ್ಟು ಚೆನ್ನೈ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ನೀವೇನಾದರೂ ಚೆನ್ನೈ ಲೊಕೇಶನಲ್ಲಿ ಏನಾದರೂ ಲೊಕೇಟ್ ಆಗಿದ್ದರೆ ನೀವು ಆಫೀಸ್ಗೆ ಹೋಗಬೇಕಾಗಿರುತ್ತೆ ಸ್ನೇಹಿತರೆ ಸಮ್ಟೈಮ್ಸ್ ಎಲ್ಲ. ಇಲ್ಲಾಂದರೆ ಅದು ವರ್ಕ್ ಮಾಡಲ್, ನೀವು ಬೇರೆ ಕಡೆ ಏನಾದರೂ ಲೊಕೇಟ್ ಆಗಿದ್ದರೆ ವರ್ಕ್ ಫ್ರಮ್ ಹೋಮ್ ಅನ್ನೋದು ನೀವು ಮಾಡ್ಕೋಬೋದು. ನಿಮ್ಗೆ ಏನಾದರೂ ಗುಡ್ ನಾಲೆಜ್ ಏನಾದರೂ ಇದ್ದರೆ ನಿಮಗೆ ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮ್ ಅನ್ನೋದು ಇವರು ಕೊಡ್ತಾರೆ. ಈಗ ಅಂದರೆ ಅಕೌಂಟ್ಸಲ್ಲಿ ಮತ್ತು ಇನ್ವಾಯ್ಸಸ್ ಚೆಕ್ಕಿಂಗಲ್ಲಿ ಫುಲ್ ಡೇಟಾ, ಅಕೌಂಟ್ಸ್ ಡೇಟಾ ಬಗ್ಗೆ ಏನಾದರೂ ನಿಮಗೆ BComಲ್ಲಿ ಓದಿರ್ತೀರಲ್ವ ಅಕೌಂಟ್ಸ್ ಎಲ್ಲ, ಅದರ ಬಗ್ಗೆ ನಿಮ್ಗೆ ಏನಾದರೂ ನಾಲೆಜ್ ಇದ್ದರೆ ನೀವು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ಜಾಬ್ ಕ್ಯಾಟಗಿರಿ ನೋಡ್ಬೋದು ಟೆಕ್ನಾಲಜಿ ಆ್ಯಂಡ್ ಇಂಜಿನಿಯರಿಂಗ್ ಅಂತ ಕೊಟ್ಟಿದ್ದಾರೆ. ವರ್ಕ್ ಮಾಡಲಲ್ಲಿ ನೋಡ್ಬೋದು ಸ್ನೇಹಿತರೆ ಹೈಬ್ರಿಡ್ ಅಂತ ಕೊಟ್ಟಿದ್ದಾರೆ. ಈ ಅಪ್ಲೈ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದು ಬೇಸಿಕ್ ಡೀಟೇಲ್ಸ್ ಅನ್ನೋದು ಹೇಳ್ತೀನಿ. This is an hybrid night shift. Real role focuses on executive to end ಅಕೌಂಟ್ ರಿಸೀವಬಲ್ ಆ್ಯಕ್ಟಿವಿಟೀಸ್ ಅಂತ ನಮಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇದು ನೈಟ್ ಶಿಫ್ಟ್ ಕೆಲಸ ಆಗಿರುತ್ತಂತೆ. ನೀವು ಮನೆಯಲ್ಲೇ ನೈಟ್ ಶಿಫ್ಟ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ನಂತರ ಟು ಸಪೋರ್ಟ್ ಅಕ್ಯುರೇಟ್ ಇನ್ಫಾರ್ಮೇಷನ್ ಟೈಮ್ಲಿ ಕಸ್ಟಮರ್ ಇನ್ವಾಯ್ಸಿಂಗ್ ಪೇಮೆಂಟ್ ಅಪ್ಲಿಕೇಶನ್ ಕ್ಯಾಶ್ ಫ್ಲೋ ಅಲ್ಲಿ ಮತ್ತು ಇನ್ವಾಯ್ಸ್ ಪೇಮೆಂಟ್ಸಲ್ಲಿ ಟೋಟಲ್ ಅಕೌಂಟ್ಸ್ ರಿಸೀವಬಲ್ ಆ್ಯಕ್ಟಿವಿಟೀಸಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ಅದು ಅಡ್ವಾಂಟೇಜ್ ಆಗಿರುತ್ತೆ. ಅಟ್ಲೀಸ್ಟ್ ಅದ್ರ ಬಗ್ಗೆ ನಿಮಗೆ ನಾಲೆಜ್ ಇದ್ರೂ ನಡೆಯುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ. ಟೋಟಲ್ ಆಗಿ ನೀವು ಕಸ್ಟಮರ್ಸ್ದು ಇನ್ವಾಯ್ಸಸ್ ಮತ್ತು ಕ್ಯಾಶ್ ಫ್ಲೋದು ಇನ್ವಾಯ್ಸಸ್ ಎಲ್ಲ ಪೇಪರ್ಸ್ ಎಲ್ಲ ಇರುತ್ತಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೀವು ಮೈಂಟೈನ್ ಅನ್ನೋದು ಮಾಡಬೇಕಾಗಿರುತ್ತೆ. ಎಲ್ಲ ಕ್ಲಿಯರಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗಿರುತ್ತೆ. ಇನ್ವಾಯ್ಸಸ್ ಏನಾದರೂ ಪೆಂಡಿಂಗ್ ಇದ್ದರೆ, ಅವ್ರು ಏನಾದರೂ ಅಮೌಂಟ್ ಎಲ್ಲ ಕರೆಕ್ಟಾಗಿ ಪೇ ಮಾಡಿಲ್ಲ ಅಂದರೆ ಅದೆಲ್ಲ ನೀವು ಡಾಕ್ಯುಮೆಂಟ್ಸ್ ಆಗಿ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಚೆಕ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ಸಹ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ಸಹ ಅದನ್ನೇ ಕೊಟ್ಟಿದ್ದಾರೆ. ಮ್ಯಾನೇಜ್ ಡೈಲಿ ಅಕೌಂಟ್ಸ್ ಅಂದರೆ ಡೈಲಿ ಅಕೌಂಟ್ಸ್ ರಿಸೀವಬಲ್ ಆ್ಯಕ್ಟಿವಿಟೀಸ್ ಇನ್ಕ್ಲೂಡಿಂಗ್ ಇನ್ವಾಯ್ಸ್ ಪ್ರಿಪರೇಷನ್, ಬಿಲ್ಲಿಂಗ್, ವ್ಯಾಲಿಡೇಷನ್, ಬೇಸಿಕ್ ಟು ಎನ್ಶೋರ್ ಅಕ್ಯುರೇಟ್ ಆ್ಯಂಡ್ ಟೈಮ್ಲಿ ಪೋಸ್ಟಿಂಗ್ ಆಫ್ ಕಸ್ಟಮರ್ ಟ್ರಾನ್ಸಾಕ್ಷನ್ಸ್ ಅಂತ ಕೊಟ್ಟಿದ್ದಾರೆ. ಫುಲ್ ಪ್ರೋಸೆಸ್ ಅದೇ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಪ್ರೋಸೆಸ್ ಕಸ್ಟಮರ್ ಪೇಮೆಂಟ್ಸ್ ಬೈ ಅಪ್ಲೈಯಿಂಗ್ ಟು ಕ್ಯಾಶ್ ಟು ಓಪನ್ ಇನ್ವಾಯ್ಸಸ್, ಸೇಮ್ ಅದೇ ಆಗಿರುತ್ತೆ. ನಿಮ್ಮ ಸೀನಿಯರ್ ಟೀಮ್ ಅನ್ನೋದಿರುತ್ತೆ, ಆ ಟೀಮ್ಗೆ ನೀವು ಪ್ರಿಪೇರ್ ಮಾಡಿ ಅದನ್ನು ಅವ್ರಿಗೆ ಕಳಿಸ್ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಫುಲ್ ಡೀಟೇಲ್ಸ್ ಅದೇ ಆಗಿರುತ್ತೆ ಸ್ನೇಹಿತರೆ. ನೀವು ಒಮ್ಮೆ ಕ್ಲಿಯರಾಗಿ ಓದಿ ಏನಾದರೂ ಡೌಟ್ಸ್ ಇದ್ದರೆ ನನ್ನ ಕೇಳಿ, ನಾನು ನಿಮಗೆ ಕಮೆಂಟ್ಸ್ ಬಾಕ್ಸಲ್ಲಿ ರಿಪ್ಲೈ ಅನ್ನೋದು ಮಾಡ್ತೀನಿ ಸ್ನೇಹಿತರೆ. ಓಕೆ, ಕೆಲವೊಂದು ಟೈಮ್ಸ್ ನಿಮಗೆ ಆಫೀಸ್ಗೂ ಸಹ ಕರಿಬೋದು, ಸೊ ದಟ್ ನೀವು ಆಫೀಸ್ಗೆ ಹೋಗಬೇಕಾಗಿರುತ್ತೆ. ಮತ್ತು ಫುಲ್ ಇದು ಹೈಬ್ರಿಡ್ ವರ್ಕ್ ಆಗಿರುತ್ತೆ ಸ್ನೇಹಿತರೆ. ಓಕೆ, ಇಂಟ್ರೆಸ್ಟ್ ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ, ಈಸನೇ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅಂತ ಸಹ ಕೊಟ್ಟಿದ್ದಾರೆ.
ನೆಕ್ಸ್ಟ್ ಇಲ್ಲಿ ಕ್ವಾಲಿಫಿಕೇಷನ್ ನೋಡ್ಬೋದು. ಡೆಮಾನ್ಸ್ಟ್ರೇಟ್ ಫೌಂಡೇಶನಲ್ ನಾಲೆಜ್ ಆಫ್ ಅಕೌಂಟ್ಸ್. ಅಂದರೆ ಅಕೌಂಟ್ಸ್ ಬಗ್ಗೆ ನಿಮ್ಗೆ ಏನಾದರೂ ಫೌಂಡೇಶನಲ್ ನಾಲೆಜ್ ಇದ್ದರೆ ಅಪ್ಲೈ ಮಾಡ್ಕೋಬೋದು. ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಆಗಿರಬೇಕು ಅಂತ ಸ್ನೇಹಿತರೆ. ಗ್ರ್ಯಾಜುಯೇಷನ್ ಅನ್ನೋದು ಕಂಪ್ಲೀಟ್ ಆಗಿರಬೇಕು. ಅದ್ರ ಜೊತೆಗೆ ಏನಾದರೂ ನೀವು BCom ಅಕೌಂಟ್ಸ್ ರಿಲೇಟೆಡ್ ಏನಾದರೂ ಗ್ರ್ಯಾಜುಯೇಷನ್ ಮಾಡಿದರೆ ಅದು ಅಡ್ವಾಂಟೇಜ್ ಆಗುತ್ತೆ. ನೀವೇನಾದರೂ BSc ಲೈಕ್ ಏನಾದರೂ ಬೇರೆ ಬೇರೆ ಗ್ರ್ಯಾಜುಯೇಷನ್ ಏನಾದರೂ ಮಾಡಿದರೆ ನೀವು ಸಹ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಏನಾದರೂ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಏನಾದರೂ ಇದ್ದರೆ ನೀವು ಸಹ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೊಳ್ಳಿ. ಯಾಕಂದರೆ ಫ್ರೆಶರ್ಸ್ ಆಲ್ಸೋ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಕಾಗ್ನಿಸೆಂಟ್ ಬಗ್ಗೆ ಇಲ್ಲಿ ಕೆಲವೊಂದು ಮಾಹಿತಿ ಅನ್ನೋದೆಲ್ಲ ಕೊಟ್ಟಿದ್ದಾರೆ. ನೀವು ಅದನ್ನು ಸಹ ಚೆಕ್ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ಓಕೆ, ನಂತರ ಬೆನಿಫಿಟ್ಸ್ ಅಲ್ಲೆಲ್ಲ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಇರುತ್ತಂತೆ. ಸಮ್ಟೈಮ್ಸ್ ನಿಮಗೆ ಆಫೀಸ್ಗೆ ಏನಾದರೂ ಇದ್ದಾಗ ಕ್ಯಾಬ್ ಸಹ ಇವರು ಪ್ರೊವೈಡ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆನ್ ಟೈಮ್ ಸ್ಯಾಲ್ರಿ ಅನ್ನೋದು ಇರುತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಪ್ಲೈ ಟು ದ ರೈಟ್ ಆಪರ್ಚುನಿಟಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಫುಲ್ ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಫುಲ್ ಡೀಟೇಲ್ಸ್ ಅನ್ನೋದು ಸಿಗುತ್ತೆ. ಈಗ ನಾವು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಇದೆ ಅಂತ ಸ್ನೇಹಿತರೆ. ಇದನ್ನು ನೀವು ಕ್ಲಿಕ್ ಅನ್ನೋದು ಮಾಡಬೇಕು. ಓಕೆ, ಈಗ ಅಪ್ಲಿಕೇಶನ್ ಹೇಗೆಲ್ಲ ಅಪ್ಲೈ ಮಾಡೋದು ಅಂತ ನೋಡಿ ಸ್ನೇಹಿತರೆ. ಅಲ್ಲಿ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಫಸ್ಟ್ ನೀವು ಇಮೇಲ್ ಅಡ್ರೆಸ್ ಅನ್ನೋದು ಹಾಕಬೇಕಾಗಿರುತ್ತೆ. ಗೈಸ್, ಇಮೇಲ್ ಅಡ್ರೆಸ್ ಕರೆಕ್ಟಾಗಿ ಹಾಕಿ, ಯಾವುದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅನ್ನೋದು ಮಾಡಬೇಡಿ. ಯಾಕಂದರೆ ನಿಮಗೆ ಫ್ಯೂಚರಲ್ಲಿ ಅಪ್ಡೇಟ್ಸ್ ಅನ್ನೋದು ನಿಮ್ಮ ಇಮೇಲ್ ಅಡ್ರೆಸ್ಗೆ ಬರುತ್ತೆ. ಸೊ ಆರೆಲ್ಸ್ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಸಹ ನೀವು ಸೈನ್ ಇನ್ ಅನ್ನೋದು ಆಗ್ಬೋದು ಸ್ನೇಹಿತರೆ. ಓಕೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಇಮೇಲ್ ಅಡ್ರೆಸ್, ನಿಮ್ಮ ನೇಮ್, ಪ್ರೊಫೈಲ್ ಪಿಕ್ಚರ್ ಎಲ್ಲ ಬರುತ್ತೆ. ಅದನ್ನು ಆ ಪೇಜಲ್ಲಿ ನೀವು ಕಂಟಿನ್ಯೂ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗಿರುತ್ತೆ. ಇಲ್ಲಿ ಕೆಳಗಡೆ ಕಂಟಿನ್ಯೂ ಆಪ್ಷನ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ 1 ಸೆಕೆಂಡ್ 2 ಸೆಕೆಂಡ್ ಟೈಮ್ ತೊಗೊಂಡು ನಿಮಗೆ ನೆಕ್ಸ್ಟ್ ಪೇಜ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಲಾಗಿನ್ ಸಕ್ಸಸ್ಫುಲ್ ರಿಡೈರೆಕ್ಟಿಂಗ್ ಅಂತ ಬರ್ತಿದೆ. ಅದಾದಮೇಲೆ ನಮಗೆ ಪ್ರೈವೇಸಿ ನೋಟ್ ಅನ್ನೋದು ಬರುತ್ತೆ ಸ್ನೇಹಿತರೆ. ಪ್ರೈವೇಸಿ ನೋಟಲ್ಲಿ ನೀವು ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಈ ಆಪ್ಷನ್ ಅನ್ನೋದು ಕ್ಲಿಕ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಫುಲ್ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಐ ಅಕ್ನಾಲೇಜ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಐ ಕನ್ಫರ್ಮ್ ಅನ್ನೋದು ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಪರ್ಸ್ನಲ್ ಇನ್ಫಾರ್ಮೇಷನ್ ಮತ್ತು ಕನ್ಸೆಂಟ್ ಆ್ಯಂಡ್ ಸಿಗ್ನೇಚರ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಇಲ್ಲಿ ರೆಸ್ಯೂಮ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ನೀವು ರೆಸ್ಯೂಮ್ ಅನ್ನೋದು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಎಲ್ಲ ಬೇಸಿಕ್ ಡೀಟೇಲ್ಸ್ ಆಗಿರುತ್ತೆ, ಆರಾಮಾಗಿ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫಾರ್ಮ್ ಏನಾದರೂ ಫಿಲ್ ಮಾಡಿದಾಗ ಏನಾದರೂ ಡೌಟ್ಸ್ ಬಂದರೆ ನಿಮಗೆ ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು, ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಸಹ ನೀವು ಕೇಳಿದ್ರೆ ನಾನು ನಿಮಗೆ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಅನ್ನೋದು ಮಾಡಿಕೊಡ್ತೀನಿ ಸ್ನೇಹಿತರೆ. ಓಕೆ, ಇಲ್ಲಿ ರೆಸ್ಯೂಮ್ ಅಂತಿದೆ ಅಲ್ವಾ, ಅಲ್ಲಿ ನೀವು ರೆಸ್ಯೂಮ್ ಅನ್ನೋದು ಹಾಕಬೇಕಾಗಿರುತ್ತೆ. ನಂತರ ಮೊಬೈಲ್ ನಂಬರ್ ಕೇಳಿದ್ದಾರೆ, ಆ ಮೊಬೈಲ್ ನಂಬರ್ನ ಹಾಕಿ ವೆರಿಫೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ ನೀವು. ಓಕೆ, ನಂತರ ಕೆಳಗಡೆಗೆ ಸ್ಕ್ರಾಲ್ ಮಾಡಿದರೆ ಫಸ್ಟ್ ನೇಮ್ ನಿಮ್ಮದು ಮತ್ತು ಮಿಡಲ್ ನೇಮ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಆಧಾರ್ ಕಾರ್ಡಲ್ಲಿ ಏನು ಕೊಟ್ಟಿರ್ತೀರೋ ನೀವು ಅದೇ ನೇಮ್ ಅನ್ನೋದು ನೀವು ಈ ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೇಮ್ಸ್ ಶುಡ್ ಮ್ಯಾಚ್ ಇನ್ ಬೋತ್ ಆಧಾರ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ನೇಮ್ ಅನ್ನೋದು ಮ್ಯಾಚ್ ಆಗಿರಬೇಕಾಗಿರುತ್ತಂತೆ. ನೀವು ಒನ್ಸ್ ಏನಾದರೂ ಈ ಜಾಬ್ಗೆ ಸೆಲೆಕ್ಟ್ ಆದರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಅನ್ನೋದು ಇರುತ್ತೆ, ಅಲ್ಲಿ ಅವರು ಚೆಕ್ ಅನ್ನೋದು ಮಾಡ್ತಾರೆ. ಸೊ ನೀವು ಕರೆಕ್ಟಾಗಿರುವಂತಹ ನೇಮ್ ಎಲ್ಲ ಕೊಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ. ಓಕೆ, ಅದೆಲ್ಲ ಫಿಲ್ ಮಾಡಿದ್ಮೇಲೆ ನೆಕ್ಸ್ಟ್ ನಿಮಗೆ ಕನ್ಸೆಂಟ್ ಆ್ಯಂಡ್ ಸಿಗ್ನೇಚರ್ ಅಂತಿರುತ್ತೆ, ಅದನ್ನು ಸಹ ನೀವು ಫಿಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ ಗಾಯ್ಸ್, ಇಷ್ಟ ಆಗಿರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ. ಏನಾದರೂ ಡೌಟ್ಸ್ ಬಂದರೆ ನನ್ನ ಕಾಂಟ್ಯಾಕ್ಟ್ ಆಗಿ, ನಾನು ನಿಮಗೆ ಹೆಲ್ಪ್ ಅನ್ನೋದು ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನನ್ನ ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಈ ಥರ ಜೆನ್ಯೂನ್ ಆಗಿರುವಂತಹ ಜಾಬ್ಸ್ ಅನ್ನೋದು ತುಂಬಾ ತರ್ತೀನಿ ಸ್ನೇಹಿತರೆ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗಾಯ್ಸ್, ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.